ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಪದವಿ ಹಂತದ ವಿದ್ಯಾರ್ಥಿಗಳಿಗೆ LMS ಎನ್ನುವಂತಹ ಒಂದು ಕಲಿಕಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಇದರ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BComನ 2ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಕಾವ್ಯನಂದನದ ಭಾಗವಾಗಿರುವಂಥ ಆಯ್ದ ಸಣ್ಣ ಕಥೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತಿನ ಆಯ್ದ ಸಣ್ಣ ಕಥೆಗಳಲ್ಲಿ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಧರ್ಮ ಬಲೆ ಬೀಸಿದಾಗ ಎನ್ನುವಂಥ ಸಣ್ಣ ಕಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಕಥೆಗೆ ಹೋಗುವ ಮುಂಚೆ ನಾವು ಹಿನ್ನೆಲೆಯಾಗಿ ಈ ಕಥೆಯನ್ನು ಬರೆದಂತಹ ಸಾರಾ ಅಬೂಬ್ಕರ್ ಅವರ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಈ ಕಥೆಯ ಆಶಯವನ್ನು ನಾವು ತಿಳ್ಕೊಳ್ತಾ ಇಲ್ಲಿ ಬರುವಂಥ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಈ ಸಣ್ಣ ಕಥೆಯನ್ನು ಬರೆದಿರುವಂತಹ ಸಾರಾ ಅಬೂಬ್ಕರ್ ಅವರ ಪರಿಚಯ. ಸಾರಾ ಅಬೂಬ್ಕರ್ ಅವರು ಕನ್ನಡದ ಪ್ರಮುಖ ಕಾದಂಬರಿಗಾರ್ತಿ, ಕಥೆಗಾರ್ತಿ ಹಾಗೂ ಲೇಖಕಿಯಾಗಿ ತುಂಬ ಹೆಸರುವಾಸಿಯನ್ನು ಪಡೆದಂಥವರು. ಮುಸ್ಲಿಂ ಸಂವೇದನಾ ಕವಿಗಳು ಕೂಡ ಹೌದು. ಇವರ ಜನನ ಜೂನ್ 30, 1936ರಲ್ಲಿ ಆಗುವಂಥದ್ದು. ಇವರ ಹುಟ್ಟೂರು ಕಾಸರಗೋಡಿನ ಚಂದ್ರಗಿರಿ ತೀರ. ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ಹೇಳುತ್ತಿದ್ದಂತಹ ಅರೇಬಿಕ್ ಕಥೆಗಳಿಂದ ಪ್ರಭಾವಗೊಂಡು ಏನಾದರೂ ಸಾಹಿತ್ಯದಲ್ಲಿ ಸಾಧಿಸಬೇಕೆಂದು ಆಶಯವನ್ನು ಹೊಂದಿದವರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ ಎನ್ನುವಂತೆ ಆ ಚಿಕ್ಕಂದಿನಲ್ಲೇ ಸಾಹಿತ್ಯದ ಅಭಿರುಚಿಯನ್ನು ಪಡೆದುಕೊಂಡು ಸಾಹಿತ್ಯವನ್ನು ಅವರು ಬರೆಯುವ ನಿಟ್ಟಿನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಜೊತೆಗೆ ಇವರಿಗೆ ಪಿ ಲಂಕೇಶ್ ಅವರು ಕೂಡ ತುಂಬ ಪ್ರಭಾವವನ್ನು ಬೀರಿದಂಥ ಒಬ್ಬ ಲೇಖಕರಾಗಿದ್ದರು ಅಂತ. ಅದು ಹೇಗೆ ಅಂದರೆ, ಇವರು ಕೃತಿಗಳನ್ನು ಬರೆಯೋದಕ್ಕೆ ಅವರು ರೀತಿಯಲ್ಲಿ ಸ್ಫೂರ್ತಿ ಎನ್ನುವಂಥದ್ದು ನಿಜ ಸಂಗತಿ. ಇವರಿಗೆ ಸಂಬಂಧಪಟ್ಟಂತೆ ಲಂಕೇಶ್ ಅವರು ಪತ್ರವನ್ನು ಬರೀತಾರೆ. ನಿಮ್ಮ ಜನಾಂಗದ ವಿಷಯ ಸಣ್ಣ ಕತೆ ಅಥವಾ ಚಿಕ್ಕ ಅಧ್ಯಾಯಗಳ ಪುಟ್ಟ ಕಾದಂಬರಿಯನ್ನು ಬರೆದರೆ ನಮಗೆ ಅನುಕೂಲವಾಗುತ್ತದೆ ಎಂದು ಲಂಕೇಶ್ ಅವರು ಇವರಿಗೆ ಪತ್ರವನ್ನು ಬರೆದಾಗ ಅದಕ್ಕೆ ಒಪ್ಪಿ ತಮ್ಮ ನಿಜ ಜೀವನ ಅಥವಾ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೆಯುವಂತಹ ಕಥೆಗಳನ್ನು, ಕಾದಂಬರಿಗಳನ್ನು ಬರಿತಾ ಹೋಗ್ತಾರೆ ಸಾರಾ ಅಬೂಬ್ಕರ್. ಇವರು ಆ ನಿಟ್ಟಿನಲ್ಲಿ ಬರೆದಂತಹ ಪ್ರಮುಖ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ. ಬಹಳಷ್ಟು ಮನಮುಟ್ಟುವಂತಹ ಕಾದಂಬರಿಯಾಗಿ ಇದು ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಧಾರಾವಾಹಿಯ ರೂಪದಲ್ಲಿ ಪ್ರಕಟಗೊಳ್ತಾ ಹೋಗುತ್ತೆ. ಹೀಗೆ ಪಿ ಲಂಕೇಶ್ ಅವರು ಕೂಡ ಇವರ ಮೇಲೆ ತುಂಬ ಪ್ರಭಾವವನ್ನು ಬೀರಿದಂಥವರು. ಮತ್ತು ಸಾಹಿತ್ಯವನ್ನು ಬರೆಯಲಿಕ್ಕೆ ಸ್ಫೂರ್ತಿಯುತವಾದಂತಹ ಸ್ಥಾನವನ್ನು ಅವರು ಇವರಿಗೆ ಕೊಟ್ಟವರು ಅಂತ. ಜೊತೆಗೆ ಇವರಿಗೆ ಸಾರಾ ಅಬೂಬ್ಕರ್ ಅನ್ನುವಂಥ ಹೆಸರು ಕೂಡ ಸೇರಿರುವಂಥದ್ದು ವಿಶೇಷವೇ ಸರಿ. ಅವರ ಮೂಲತಃ ಹೆಸರು ಸಾರಾ. ಅವರು ಮದುವೆಯಾದ ನಂತರ ಅಂದರೆ ಅಬೂಬ್ಕರ್ ಎನ್ನುವಂತಹ ಪತಿಯನ್ನು ಮದುವೆ ಮಾಡ್ಕೊಳ್ತಾರೆ. ಹಾಗಾಗಿ ಸಾರಾ ಎನ್ನುವಂಥ ಹೆಸರಿನ ಜೊತೆಗೆ
ತನ್ನ ಪತಿಯ ಹೆಸರನ್ನು ಸೇರಿಸಿಕೊಂಡು ಅವರು ಸಾರಾ ಅಬೂಬ್ಕರ್ ಆಗ್ತಾರೆ. ಇವರ ಒಂದು ಸಾಹಿತ್ಯ ಒಂದು ಸಾಧನೆ ಬಗ್ಗೆ ನಾವು ಮಾತನಾಡುವುದಾದರೆ, ಇವರು ಬರೆದಿರುವಂಥ ಕಾದಂಬರಿಗಳು ಚಂದ್ರಗಿರಿ ತೀರದಲ್ಲಿ, ಸಹನ, ವಜ್ರಗಳು, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ತಳವಡದ ದೋಣಿ. ಇವರ ಪ್ರಮುಖ ಕಥಾ ಸಂಕಲನಗಳೆಂದರೆ ಚಪ್ಪಲಿಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಇತ್ಯಾದಿ. ಇವರು ಒಂದು ಪ್ರವಾಸ ಕಥನವನ್ನು ಕೂಡ ಬರೆದಿರುವಂಥದ್ದು, ಐಷಾರಾಮದ ಆಳದಲ್ಲಿ. ಇಷ್ಟೆಲ್ಲ ಒಂದು ಸಾಹಿತ್ಯ ಸಾಧನೆಗೆ ಗೌರವ ಪುರಸ್ಕಾರಗಳು ಕೂಡ ಇವರಿಗೆ ಸಂದಿರ್ತವೆ. ಇವರಿಗೆ ಚಂದ್ರಗಿರಿ ತೀರದಲ್ಲಿ ಎಂಬ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುವಂಥದ್ದು. ಮತ್ತು ಸ್ತ್ರೀಯರಿಗೆ ಕರ್ನಾಟಕ ಸರ್ಕಾರ ಕೊಡಮಾಡುವಂತಹ ಅತ್ಯುನ್ನತವಾದಂತಹ ಪುರಸ್ಕಾರವಾದಂತಹ ದಾನ ಚಿಂತಾಮಣಿ ಅತ್ತಿಮಬ್ಬಿ ಪ್ರಶಸ್ತಿ ಕೂಡ ಇವರ ಒಂದು ಮುಡಿಗೆ ಸೇರಿರುವಂಥದ್ದು. ವರ್ಧಮಾನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಇತ್ತೀಚೆಗೆ ನೃಪತುಂಗ ಪ್ರಶಸ್ತಿಯು ಕೂಡ ಅವರ ಒಂದು ಕಿರೀಟಕ್ಕೆ ಪ್ರಾಯದಂತೆ ಗೌರವ ಪುರಸ್ಕಾರ ದೊರಕಿವೆ. ಇವರ ಒಂದು ಕೃತಿಗಳಲ್ಲಿ, ಇವರ ಕಥೆಗಳಲ್ಲಿ, ಇವರ ಕಾದಂಬರಿಗಳಲ್ಲಿ ಪ್ರಮುಖವಾಗಿ ಸ್ತ್ರೀ ಧೋರಣೆಯನ್ನು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಸ್ತ್ರೀ ಶೋಷಣೆಯನ್ನು ಪ್ರಶ್ನಿಸುವ ಲೇಖಕಿಯಾಗಿ ನಮ್ಮ ಕಣ್ಮುಂದೆ ಇವರು ಸಿಗ್ತಾರೆ ಅಂತ, ಮತ್ತು ನಮ್ಮ ಕಣ್ಮುಂದೆ ಇವರು ಕಾಣ್ತಾರೆ ಅನ್ನೋ ಒಂದು ವಿಚಾರ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಇವರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇರುವಂಥದ್ದು ನಾವು ಕಾಣ್ತೇವೆ. ಇದಾದ ನಂತರ ಈ ಧರ್ಮ ಬಲೆ ಬೀಸಿದಾಗ ಎಂಬ ಕಥೆಯ ಆಶಯದ ಬಗ್ಗೆ ನಾವು ವಿಚಾರ ಮಾಡುವುದಾದರೆ, ಈ ಕಥೆಯ ನಾಯಕಿ ಖತಿಜಾ ಬೀನ್ ಜಮಾಅತ್ತನ್ನೇ ತನ್ನ ಕೈಲಿಟ್ಟುಕೊಂಡು ಹಾರಾಡುತ್ತಿದ್ದ ಇಬ್ರಾಹಿಂ ಹಾಜಿ ಎಂಬಾತ ಖಳನಾಯಕನನ್ನು ಏಕಾಂಗಿಯಾಗಿ ಎದುರಿಸ್ತಾಳೆ. ಬಹಿಷ್ಕಾರದ ಮೂಲಕ ಅವಳನ್ನು ಮಣಿಸಬೇಕೆಂಬ ಅವನ ಹೊಂಚನ್ನು ಮತ್ತು ಹುನ್ನಾರವನ್ನು ವಿಫಲಗೊಳಿಸುತ್ತಾಳೆ. ಈ ಕಾರ್ಯದಲ್ಲಿ ಮೊದಮೊದಲು ಹಿಂಜರಿದರೂ ಅವಳ ಗಂಡ ಕರೀಂ ಸಾಬ್ ಅವಳಿಗೆ ಜೊತೆಯಾಗಿ ನಿಲ್ಲುತ್ತಾನೆ. ಈ ಕಥೆಯ ಆಶಾವಾದ ಅದನ್ನೊಂದು ಅಪವಾದ ಎಂದು ಭಾವಿಸಿದರೂ ಮೆಚ್ಚುವಂಥದ್ದು. ಸಾರಾರ ಕತೆ ಸರಳವೆನಿಸಿದರೂ ಖತಿಜಾಳ ಕರ್ತೃತ್ವ ಶಕ್ತಿಯನ್ನು ಮೆರೆಯುವ ಮೂಲಕ ಅರ್ಥಪೂರ್ಣವಾಗುತ್ತದೆ. ಸ್ತ್ರೀಯನ್ನು ಬಲಿಪಶು ಎಂದು ತೋರಿಸುವಂತಹ ಸಂದರ್ಭಗಳೇ ಹೆಚ್ಚಿರುವಾಗ ಅವಳು ಕೂಡ ಕ್ರಿಯಾಶೀಲ ವ್ಯಕ್ತಿ ಆಗಬಲ್ಲಳು ಎನ್ನುವಂತಹ ನಂಬಿಕೆಯಿಂದ ರಚಿತವಾಗಿರುವಂಥ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ವಿರಳಾತಿ ವಿರಳ ಎಂದು ಡಾಕ್ಟರ್ GS ಅಮೂರರು ಈ ಕಥೆಯ ವೈಶಿಷ್ಟ್ಯವನ್ನು ವಿಶ್ಲೇಷಣೆ ಮಾಡ್ತಾರೆ. ಜೊತೆಗೆ ಇವರು ವಿಶ್ಲೇಷಣೆ ಮಾಡುವಂತೆ ಧರ್ಮ ಬಲೆ ಬೀಸಿದಾಗ ಕತೆ ಮುಖ್ಯವಾಗಿ ಮುಸ್ಲಿಂ ಮಹಿಳೆಯನ್ನು ಶಕ್ತಿಯ ಕೇಂದ್ರವಾಗಿ ನಮ್ಮೆದುರಿಗೆ ತರುತ್ತದೆ ಅಂತ. ಅಂದರೆ ಅವಳ ಒಂದು ಎದೆಗಾರಿಕೆ, ಅವಳ ಒಂದು ಧೈರ್ಯತನ, ತನ್ನ ಪತಿ ಎಲ್ಲೋ ದೂರದಲ್ಲಿ ದುಡಿಯಲು ಹೋದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ತನ್ನ ಒಂದು ಕುಟುಂಬವನ್ನು ಕೂಡ ರಕ್ಷಣೆ ಮಾಡ್ಕೊಳ್ತಾ ಆ ಸಮಾಜದಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ಹೊಂದಿರ್ತಾಳೆ ಅಂತಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಶಕ್ತಿಯ ಒಂದು ಕೇಂದ್ರ ಪಾತ್ರವಾಗಿ ಖತಿಜಾಬಿಯು ನಮಗೆ ಕಾಣಸಿಗ್ತಾಳೆ. ಹಾಗಾಗಿ ವಿಶೇಷತೆಯಲ್ಲಿ ವಿಶೇಷತೆಯನ್ನು ಈ ಒಂದು ಸಣ್ಣ ಕತೆ ಒಳಗೊಂಡಿರುವಂಥದ್ದು. ಇನ್ನು ಈ ಒಂದು ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳ ಬಗ್ಗೆ ನಾವು ಗಮನ ಹರಿಸುವುದಾದರೆ, ಇಲ್ಲಿ ಬರುವಂತಹ ಪ್ರಮುಖ ಪಾತ್ರ ಮತ್ತು ಈ ಕಥೆಯ ಕೇಂದ್ರ ಬಿಂದು ಖತಿಜಾಬಿ. ಈ ಒಂದು ಕಥೆಯ ಕಥಾನಾಯಕಿ ಕೂಡ ಹೌದು.
ಕತಿಜಾಬಿ ಎಂತಹ ಧೈರ್ಯಗಾತಿ ಗಂಡುಗಾತಿ ಎದೆಗಾರಿಕೆ ಉಳ್ಳವಳು ಎಂದರೆ ಗಂಡನಾದಂಥ ಕರೀಂ ಸಾಬ್ ಬೊಂಬಾಯಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಇವರನ್ನು ಭೇಟಿ ಆಗ್ತಾ ಇರ್ತಾನೆ. ಗಂಡ ದೂರದಲ್ಲಿದ್ದರೂ ಸಹ ತನ್ನ ಕುಟುಂಬವನ್ನು ಬಹಳ ಜೋಪಾನವಾಗಿ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತಾ ಹೋಗ್ತಾ ಇರ್ತಾನೆ. ಈಕೆಗೆ 3 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳಿದ್ಲು, ಮತ್ತು ಈಗಾಗಲೇ ಒಬ್ಬಳು ಸೊಸೆಯನ್ನು ಕೂಡ ಇವರು ಮನೆಗೆ ತಂದುಕೊಂಡಿರ್ತಾರೆ. ಹಾಗಾಗಿ ತುಂಬು ಕುಟುಂಬದ ಒಂದು ಜವಾಬ್ದಾರಿಯನ್ನು ಅವಳು ಗಂಡುಗಾತಿಯ ರೀತಿಯಲ್ಲಿ, ಪುರುಷನ ರೀತಿಯಲ್ಲಿ ನಿಭಾಯಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಒಂದು ಸಣ್ಣ ಕತೆ ಹೆಣ್ಣು ಮಕ್ಕಳ ಅಥವಾ ಹೆಣ್ಣು ಮಗುವಿನ ಒಂದು ಕೇಂದ್ರದ ಶಕ್ತಿಯಾಗಿ ನಮಗೆ ಗೋಚರವಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಈಕೆಯ ವಿರುದ್ಧ ಪಿತೂರಿಯನ್ನು ಹೂಡುವಂಥವ್ರು ಇಬ್ರಾಹಿಂ ಹಾಜಿ ಅಂತ. ಯಾಕೆ ಈ ಒಂದು ಪಿತೂರಿಯನ್ನು ಇಬ್ರಾಹಿಂ ಹಾಜಿ ಹೂಡ್ತಾನೆ ಅಂತಂದರೆ, ಕತಿಜಾಬಿಯ ಮೇಲೂ ಕೂಡ ಒಂದು ರೀತಿಯ ಒಂದು ವ್ಯಾಮೋಹ, ಜೊತೆಗೆ ಈಕೆಗೆ ಇದ್ದಂಥ ಒಬ್ಬಳು ಮಗಳು ಯಾರು, ನಫೀಜಾ, ಸುಮಾರು 16 ವರ್ಷದ ಚಿರ ಯುವಕಿ, ಆಕೆಯ ಮೇಲೂ ಕೂಡ ಈತ ಕಣ್ಣಿಟ್ಟಿದ್ದ. ಹೀಗಾಗಿ ಅವರು ತನ್ನ ವಶವಾಗಲಿಲ್ಲ ಎನ್ನುವ ಒಂದು ಕಾರಣಕ್ಕೋಸ್ಕರ ಖಾದರ್ ಎಂಬಂತಹ ಸ್ನೇಹಿತನನ್ನು ಕೂಡ ಬಿಟ್ಟು ಆ ನಫೀಜಳನ್ನು ತನಗೆ ಮದುವೆ ಮಾಡಿಕೊಡು ಎಂದು ಕೇಳ್ಕೊಳ್ತಾನೆ. ಅದ್ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕುವುದಿಲ್ಲ ಕತಿಜಾಬಿ. ಅದಕ್ಕೋಸ್ಕರ ಇವಳಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಸೀದಿಯ ಜಮಾಅತ್ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾನೆ. ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಸೇರಿಸಿ ಆ ಪ್ರಕಾರವಾಗಿ ಕತಿಜಾಬಿಗೆ ಶಿಕ್ಷೆ ದಂಡನೆಯನ್ನು ವಿಧಿಸುವಂಥದ್ದು. ಅವನು ಕೊಡುವಂತಹ ಒಂದು ಬಲವಾದ ಕಾರಣ ಏನಪ್ಪ ಅಂತಂದರೆ, ಹೆಂಡವನ್ನು ಕುಡಿಯುತ್ತಾಳೆ, ಗಂಡನಿಲ್ಲದ ಕಾರಣದಿಂದ ವ್ಯಭಿಚಾರವನ್ನು ಕೂಡ ಮಾಡುತ್ತಾಳೆ ಎನ್ನುವಂತಹ ಒಂದು ದೂರನ್ನು ಇಟ್ಟುಕೊಂಡು ಆ ಜಮಾಅತ್ನಲ್ಲಿ ಏಕಾಂಗಿಯಾಗಿ ತೀರ್ಮಾನವನ್ನು ಪ್ರಕಟಿಸ್ತಾರೆ. ಮತ್ತು ಜೊತೆಗೆ ಊರಿನಿಂದಲೂ ಕೂಡ ಬಹಿಷ್ಕಾರ ಮಾಡ್ತಾರೆ. ಆ ಜಮಾತ್ನ ಒಂದು ಶಿಕ್ಷೆ ಪ್ರಕಾರ 101 ಚಡಿಯೇಟು, 50 ರೂಪಾಯಿ ದಂಡವನ್ನು ಕೂಡ ವಿಧಿಸ್ತಾರೆ. ಇದ್ಯಾವುದಕ್ಕೂ ಕೂಡ ಕ್ಯಾರೆ ಎನ್ನದಂತಹ ಕತಿಜಾಬಿ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂತಹ ಒಂದು ಕಥಾನಾಯಕಿಯಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾಳೆ ಕತಿಜಾಬಿ. ಇನ್ನು ನಂತರದ ಪಾತ್ರ ಬರುವಂಥದ್ದು ಕರೀಂ ಸಾಬ್ನ ಪಾತ್ರ. ಈತ ಕತಿಜಾಬಿಯ ಪತಿ, ದುಡಿಯಲೋಸುಗ ದೂರದ ಮುಂಬೈನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ತನ್ನ ಕುಟುಂಬವನ್ನು ಬಂದು ಸೇರ್ಕೊಳ್ತಾ ಇದ್ದ. ಬಂದು ಹೋಗುವಂತಹ ಒಂದು ವರ್ಷದೊಳಗೆ ಒಂದೊಂದು ಮಗುವನ್ನು ಪಡ್ಕೊಳ್ತಾ ಇದ್ದ. ಹಾಗಾಗಿ ಆ ಕುಟುಂಬದೊಳಗೆ ತನ್ನ ಸ್ಥಾನ ಏನೂ ಇಲ್ಲದಿದ್ದರೂ ಕೂಡ ತಾನು ದುಡಿದು ಆ ಕುಟುಂಬವನ್ನು ಹೇಗೋ ಸಾಕಿ ಸಲುತ್ತಾ ಇದ್ದ ಕರೀಂ ಸಾಬ್ ಅಂತ ಹೇಳಿ. ಆದರೆ ಇವನ ಒಂದು ಔದಾರ್ಯವನ್ನು ಮೆಚ್ಚುವಂಥ ಒಂದು ಸಂದರ್ಭ ಯಾವಾಗ ಬರುತ್ತೆ ಅಂದರೆ, ಕತಿಜಾಬಿಗೆ ಜಮಾಅತ್ನ ಒಂದು ಸಭೆ ಮುಖಾಂತರ ಶಿಕ್ಷೆ ಪ್ರಕಟವಾದಾಗ ಅದನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ಅದರ ಒಂದು ವಿರುದ್ಧವಾಗಿ ಕತಿಜಾಬಿಗೆ ಸಹಾಯವನ್ನು ಮಾಡುತ್ತಾ ವಕೀಲರನ್ನು ಕಾಣುವ ಮುಖಾಂತರ ಪೊಲೀಸ್ ಸ್ಟೇಷನ್ನಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಹಾಗಾಗಿ ಕತಿಜಾಬಿಗೆ ಸಹಾಯಕನಾಗಿ ಒಬ್ಬ ಪತಿರಾಯನಾಗಿ ಕರೀಂ ಸಾಬ್ ಕಾಣಸಿಗ್ತಾನೆ. ಕರೀಂ ಸಾಬ್ ಹಾಸ್ಯ ಪ್ರಜ್ಞೆ ಉಳ್ಳಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ಈ ಒಂದು ಕಥೆಯಲ್ಲಿ ಬರುವಂಥ ಒಂದು ಮುಖ್ಯ ಪಾತ್ರ ಇಬ್ರಾಹಿಂ ಹಾಜಿ. ಈತ ಖಳನಾಯಕ ಎಂದೇ ನಾವು ಬಿಂಬಿಸಬಹುದು.
ಈತನಿಗೆ ಕತಿಜಾಬಿಯನ್ನು ಕಂಡರೆ ಸ್ವಲ್ಪ ಹೊಟ್ಟೆ ಕಿಚ್ಚು. ಏಕೆಂದರೆ ಆಕೆಯ ಮೇಲೆ ತುಂಬ ವ್ಯಾಮೋಹಗೊಂಡವು. ಆಕೆ ಸಿಗಲಾರದಂಥ ಒಂದು ಪರಿಸ್ಥಿತಿ ಬಂದಾಗ ಆಕೆಯ ಮಗಳಾದಂಥ ನಫೀಜಾಳ ಮೇಲೆ ಕಣ್ಣಾಕ್ತಾನೆ. ಹಾಗಾಗಿ ಆ ನಫೀಜಳನ್ನು ತನಗೆ ಮದುವೆ ಮಾಡಿಕೊಡು ಎಂದು ಕತಿಜಾಬಿಯ ಬಳಿಗೆ ತನ್ನ ಸ್ನೇಹಿತನಾದಂಥ ಕಾದರ್ನನ್ನು ಕಳಿಸ್ಕೊಡ್ತಾನೆ. ಅದ್ಯಾವುದಕ್ಕೂ ಕೂಡ ಅವಳು ಸೊಪ್ಪು ಹಾಕುವುದಿಲ್ಲ ಕತಿಜಾಬಿ. ಮತ್ತು ಇಬ್ರಾಹಿಂ ಹಾಜಿ ಅವನು ಹೇಗೆ ಬೆಳ್ಕೊಂಡ ಅಂತಂತಂದರೆ ಒಬ್ಬ ರೌಡಿಯ ರೀತಿಯಲ್ಲಿ ಅಲ್ಲಿ ವರ್ತಿಸ್ತಾ ಇದ್ದ. ಅಲ್ಲೋ ಇಲ್ಲೋ ಹಣವನ್ನು ಸುಲಿಗೆ ಮಾಡಿ ಒಂದು ಶ್ರೀಮಂತಿಕೆಯನ್ನು ಸಂಪಾದಿಸಿದ್ದ. ಆ ಒಂದು ಗತ್ತಿನಿಂದ ಅವನು ತನ್ನ ಒಂದು ಮಾಡಬಾರದಂಥ ಅನಾಚಾರಗಳನ್ನು ಮಾಡುತ್ತಾ ಆ ಊರಿನಲ್ಲಿ ಮೆರೀತಾ ಇದ್ದ ಆ ಇಬ್ರಾಹಿಂ ಹಾಜಿ ಅಂತ ಹೇಳ್ಬಿಟ್ಟು. ಕತಿಜಾಬಿಯ ವಿರುದ್ಧ ಜಮಾಅತ್ನಲ್ಲಿ ಜನಗಳ ಒಂದು ಸಭೆಯನ್ನು ಸೇರಿಸಿ ತಾನೇ ಒಂದು ತೀರ್ಮಾನವನ್ನು ಕೈಗೊಳ್ತಾನೆ ಅವಳ ವಿರುದ್ಧ. ಆ ಪ್ರಕಾರವಾಗಿ ಹೆಂಡವನ್ನು ಕುಡಿತಾಳೆ, ವ್ಯಭಿಚಾರವನ್ನು ಮಾಡ್ತಾಳೆ ಎನ್ನುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಆಕೆಗೆ ಬಹಿಷ್ಕಾರವನ್ನು ಹಾಕೋದಿಕ್ಕೆ ಮುಂದಾಗ್ತಾನೆ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಕತಿಜಾಬಿ ಈತನ ವಿರುದ್ಧ ಈಜುವ ಪ್ರಯತ್ನವನ್ನು ಮಾಡ್ತಾಳೆ. ಮುಂದೆ ಆ ಒಂದು ಹೋರಾಟದಲ್ಲಿ ಆಕೆ ಗೆಲುವನ್ನು ಸಾಧಿಸ್ತಾಳೆ. ಹಾಗಾಗಿ ತೀವ್ರ ಮುಖಭಂಗಕ್ಕೆ ಒಳಗಾಗ್ತಾನೆ ಇಬ್ರಾಹಿಂ ಹಾಜಿ ಅಂತಂತೇಳಿ. ಜೊತೆಗೆ ಇನ್ನೊಂದು ಬರುವಂತಹ ಇದಕ್ಕೆ ಪೂರಕವಾಗಿ ಕಾದರ್ ಮತ್ತು ಗೆಳೆಯರ ಒಂದು ಪಾತ್ರಗಳು ಇಲ್ಲಿ ಓದುಗರಿಗೆ ಕಾಣಸಿಗ್ತವೆ ಅಂತ. ಕಾದರ್ ಇಬ್ರಾಹಿಂ ಹಾಜಿಯ ಸ್ನೇಹಿತ. ಇಬ್ರಾಹಿಂ ಹಾಜಿ ತಾನು ಅಂದುಕೊಂಡಂತೆ ನಫೀಜಳನ್ನು ಮದುವೆ ಮಾಡಿಕೊಳ್ಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಕಾದರ್ನ ಬಳಿಯಲ್ಲಿ ಹೇಳ್ಕೊಳ್ತಾ ಆತನನ್ನು ಸಂಧಾನಕಾರರಾಗಿ ಕಳಿಸ್ಕೊಡ್ತಾನೆ. ಕಾದರ್ ಈತ ಕತಿಜಾಬಿಯ ಮನೆಗೆ ಗೆಳೆಯರ ಒಡಗೂಡಿ ಆಗಾಗ್ಗೆ ಭೇಟಿಯನ್ನು ಕೊಡ್ತಾ ನಫೀಜಾಳ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಇಬ್ರಾಹಿಂ ಹಾಜಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ರೆ ಬಹಳ ಸುಖಕರವಾಗಿರುತ್ತಾಳೆ ಅನ್ನುವಂತಹ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸುತ್ತಾ ಕಾದರ್ ಇಬ್ರಾಹಿಂ ಹಾಜಿಯ ಪರವಾಗಿ ನಿಂತ್ಕೊಳ್ತಾನೆ. ಆದರೆ ಈ ಕಾದರ್ ಬರುತ್ತಾ ಇರುವಂಥದ್ದು, ಮನೆಗೆ ಭೇಟಿ ಕೊಡ್ತಾ ಇರುವಂಥದ್ದು, ಇದನ್ನು ಒಂದಿಷ್ಟು ಕೂಡ ಅವಳು ಸಹಿಸಿಕೊಳ್ಳಲಾರದಂತೆ ಆಗ್ತಾಳೆ. ಕತಿಜಾಬಿಗೆ ತುಂಬ ಕೋಪ ಬರುತ್ತೆ. ನನ್ನ ಮನೆಯ ಬಾಗಿಲಿಗೆ ಇನ್ನೊಂದು ಕ್ಷಣ ಬಂದಿರಿ ಜೋಕೆ, ಇಲ್ಲಿಂದ ಎದ್ದು ಹೊರಡಿ ಎನ್ನುವಂತಹ ಗತ್ತು ಗಂಭೀರದ ಒಂದು ಮಾತುಗಳನ್ನು ಅವಳು ಹಾಡ್ತಾಳೆ. ಹಾಗಾಗಿ ಇಬ್ರಾಹಿಂ ಹಾಜಿಯ ಒಂದು ಜೊತೆಗಾರನಾಗಿ ಬಂದಂಥ ಕಾದರ್ನಿಗೆ ತೀವ್ರ ಮುಖಭಂಗವಾಗುವಂಥದ್ದು. ಅನಂತರ ಈ ಒಂದು ಸಣ್ಣ ಕಥೆಯಲ್ಲಿ ಬರುವಂಥ ಒಂದು ಪಾತ್ರ ನಫೀಜಾ. ಈಕೆ ಸೌಂದರ್ಯವತಿಯಾಗಿದ್ಲು, 16ರ ಚಿರಯುವಕಿ, ಕತಿಜಾಬಿಯ ಮಗಳು ಕೂಡ. ಕತಿಜಾಬಿ ತನ್ನ ಮಗಳನ್ನು ಬಹಳಷ್ಟು ಜವಾಬ್ದಾರಿಯುತವಾಗಿ ಬೆಳೆಸಿರುವಂಥದ್ದು. ನಫೀಜಾಳ ಆ ಸೌಂದರ್ಯಕ್ಕೆ ಮರುಳಾದಂತಹ ಇಬ್ರಾಹಿಂ ಹಾಜಿ ಆಕೆಯನ್ನು ಪಡ್ಕೊಂಡೇ ತೀರಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನಗಳನ್ನು ಹಾಕ್ತಾನೆ. ಅದಕ್ಕೆ ಅವನು ಆಯ್ದುಕೊಂಡಂತಹ ಮಾರ್ಗಗಳು ಕೂಡ ವಿಚಿತ್ರವಾಗಿರುವಂಥದ್ದು. ಆದರೂ ಆ ನಫೀಜಾಳನ್ನು ಆತನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಮುಂದಾಗೋದಿಲ್ಲ. ಹಾಗಾಗಿ ನಫೀಜಾಳ ಒಂದು ಪಾತ್ರ ಇಬ್ರಾಹಿಂ ಹಾಜಿಯ ಒಂದು ವಿರುದ್ಧವಾಗಿ ಇಲ್ಲಿ ಗೋಚರವಾಗುವಂಥದ್ದು. ಹಾಗಾಗಿ ನಫೀಜಾ ಇಲ್ಲಿ ಸಣ್ಣ ಪುಟ್ಟ ಪಾತ್ರವಾಗಿ ನಮಗೆ ಕಾಣಿಸುತ್ತಾ ಹೋಗ್ತವೆ. ಇನ್ನು ಜೊತೆಗೆ ಬರುವಂಥ ಪಾತ್ರಗಳು ಮೌಲ್ವಿಗಳು ಅಂತ ಹೇಳ್ಬಿಟ್ಟು, ಇವರು ಮಸೀದಿಯ ಗುರುಗಳಾಗಿರ್ತಾರೆ. ಇವರ ಒಂದು ವಿಚಾರಗಳು ಯಾವಾಗ ಇಬ್ರಾಹಿಂ ಹಾಜಿ ಜಮಾತ್ನ ಒಂದು ಸಭೆಯನ್ನು ಸೇರಿಸಿ ಕತಿಜಾಬಿಯ ವಿರುದ್ಧ ಒಂದು ಶಿಕ್ಷೆಯನ್ನು, ದಂಡನೆಯನ್ನು ಪ್ರಕಟಿಸಿದಾಗ ಎಲ್ಲರೂ ಕೂಡ ಆತನ ಒಂದು ವಿಚಾರಗಳಿಗೆ ತಲೆಬಾಗ್ತಾರೆ.
ಇದು ಸಾಧ್ಯವಿಲ್ಲ ಎನ್ನುವಂತಹ ಒಂದು ಸನ್ನಿವೇಶ ಇದ್ದರೂ ಕೂಡ ಆತನ ವಿರುದ್ಧ ಯಾವುದೇ ರೀತಿಯಲ್ಲಿ ಮಾತನಾಡೋದಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಹಾಗಾಗಿ ಇಬ್ರಾಹಿಂ ಹಾಜಿಯ ಒಂದು ವಿಚಾರಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಹೋಗ್ತಾರೆ. ಆದರೆ ಕರೀಂ ಸಾಬ್ ಮತ್ತು ಕತಿಜಾಬಿ ಇವರು ಕೊನೆಗೆ ಪೊಲೀಸ್ ಸ್ಟೇಷನ್ ಮೊರೆ ಹೋದಾಗ ಅಲ್ಲಿಂದ ಬಂದಂತಹ ಒಂದು ವಿಚಾರಗಳು, ಅಲ್ಲಿಂದ ಬಂದಂಥ ಒಂದು ದಂಡನೆಯನ್ನು ವಿರೋಧಿಸುವಂಥ ಕ್ರಮ, ಕತಿಜಾಬಿಗೆ ಪ್ರಕಟವಾಗಿದ್ದಂಥ ಒಂದು ಶಿಕ್ಷೆಯನ್ನು ಹಿಂತೆಗೆದುಕೊಳ್ಳುವಂತಹ ಒಂದು ಕ್ರಮದ ಒಂದು ವಿಚಾರಗಳು ಪೊಲೀಸ್ ಸ್ಟೇಷನ್ನಿಂದ ಬಂದಾಗ ಮೌಲ್ಯಗಳು ಇದರ ವಿರುದ್ಧ ಇನ್ನು ಮುಂದೆ ಸಾಗುವುದು ಒಳಿತಲ್ಲ ಎಂದು ಭಾವಿಸಿ ಕತಿಜಾಬಿಯ ಒಂದು ಕುಟುಂಬದೊಂದಿಗೆ ತಮ್ಮ ಒಂದು ಜಮಾತ್ನಿಂದ ಆದಂತಹ ಒಂದು ಶಿಕ್ಷೆಯನ್ನು ಹಿಂತೆಗೆದುಕೊಳ್ಳುವಂಥ ಒಂದು ಪ್ರಸಂಗ ಮೌಲ್ಯಗಳಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಗ ಮೌಲ್ಯಗಳ ಹತ್ರ ಕರೀಂ ಸಾಬ್ರವರು ನನ್ನ ಹೆಂಡತಿ ಹೆಂಡ ಕುಡಿಯುವುದು ಖಾತ್ರಿ ಆದರೆ ವ್ಯಭಿಚಾರವನ್ನು ಕೂಡ ಅವಳು ಮಾಡಬಲ್ಲಳೆ ಎನ್ನುವಂತಹ ಒಂದು ಪ್ರಶ್ನೆನಿಟ್ಟಾಗ ಮೌಲ್ಯಗಳು ಯಾವುದೇ ಉತ್ತರವನ್ನು ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ನಿಜ ಸಂಗತಿ ಅಲ್ಲಿ ಹೊರಬೀಳುತ್ತೆ, ಸತ್ಯಕ್ಕೆ ಜಯ ಅನ್ನೋದು ಸಿಗುತ್ತೆ, ಸತ್ಯಮೇವ ಜಯ ಎನ್ನುವಂತಹ ಒಂದು ವಿಚಾರಧಾರೆ ಅಲ್ಲಿ ಹರಿಯುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಮೌಲ್ಯಗಳು ಕೂಡ ಆ ಇಬ್ರಾಹಿಂ ಹಾಜಿಯ ಒಂದು ತಾಳಕ್ಕೆ ಕುಣಿತಾ ಇದ್ದರು. ಕೊನೆಗೆ ಪೊಲೀಸ್ ಸ್ಟೇಷನ್ನಿಂದ ಬಂದಂತಹ ಒಂದು ವರದಿ ಪ್ರಕಾರ ತಾವು ವಿಧಿಸಿದಂಥ ದಂಡನೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಹಾಗಾಗಿ ಇಲ್ಲಿ ಮೌಲ್ಯಗಳ ಪಾತ್ರ ಕೂಡ ಒಂದು ಸಣ್ಣ ಪುಟ್ಟ ಪಾತ್ರವಾಗಿ ನಮಗೆ ಗೋಚರವಾಗುತ್ತೆ. ಇನ್ನು ಬಾಬು ಎನ್ನುವಂತಹ ಕತಿಜಾಬಿಯ ಒಬ್ಬ ಮಗ, ಅವನ ಪಾತ್ರ ಮತ್ತು ಯೂಸಫ್ ಎನ್ನುವಂತಹ ಕತಿಜಾಬಿಯ ಮಗನ ಪಾತ್ರವು ಕೂಡ ಇಲ್ಲಿಗೆ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಈ ಸಣ್ಣ ಕಥೆಯ ಆಶಯ ಮತ್ತು ಇಲ್ಲಿ ಬರುವಂಥ ಒಂದು ಪಾತ್ರಗಳ ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಸಾರಾ ಅಬೂಬಕರ್ ಅವರ ಕಿರುಪರಿಚಯ ಹಾಗೂ ಧರ್ಮ ಬಲೆ ಬೀಸಿದಾಗ ಕಥೆಯ ಆಶಯ ಹಾಗೂ ಈ ಸಣ್ಣ ಕಥೆಯಲ್ಲಿ ಬರುವಂತಹ ಪಾತ್ರ ಪರಿಚಯವನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಈ ಒಂದು ಸೆಷನ್ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಈ ಸೆಷನ್ನನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಸೆಷನ್ನನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.